ಇಲ್ಲ, ಇದ್ರಲ್ಲಿ ಕೌಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಈವನ್ ನಮ್ಮ ಅಂಬೇಡ್ಕರ್ ಅವರು ಅದನ್ನು ಬಯಸಿರಲೂ ಇಲ್ಲ, ಗಾಂಧೀಜಿಯವರು ಬಯಸಿರಲೂ ಇಲ್ಲ. ಕೆಲವೇ ಕೆಲವು ಜನ ಇರ್ಬೋದು ಅವರು ಮೆರಿಟ್ ಕಂಪ್ಯೂಟರ್ ರೀತಿಯಲ್ಲಿ ಮನುಷ್ಯನ ತಯಾರು ಮಾಡುವಂಥದ್ದು. ಅಂಥವ್ರಲ್ಲಿ ಯಾವ ಕಾಲಕ್ಕೂ ದಾಳಿ ಮಾಡ್ತಾನೆ ಇರ್ತಾರೆ. ಧರ್ಮದ ಹೆಸರು ಮೇಲೆ, ಜಾತಿ ಹೆಸರು ಮೇಲೆ, ಇವತ್ತು ದುಡ್ಡಿನ ಹೆಸರು ಮೇಲೆ ಮಾಡ್ತಾಯಿದ್ದಾರೆ. ಪ್ರೈವೇಟೈಸೇಷನ್ ಮಾಡಿ ಇದರಲ್ಲೇ ಈ ಶಿಕ್ಷಣದಲ್ಲಿ ಪ್ರೈವೇಟ್ಗಳ ಜನ ದುಡ್ಡು ಮಾಡೋ ಜನ ದುಡ್ಡು ಹಾಕಿ ದುಡ್ಡು ತೆಗೆದು ಜನ ಒಳಗೆ ಬಂದರು. ಹೀಗಾಗಿ ಇವತ್ತು ಬ್ಲಾಕಿಂಗ್ ಬಂದುಬಿಟ್ಟದ. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಭಾಳ ಕಡಿಮೆ ಇರ್ತಾರೆ. ಅವ್ರನ್ನ ಹಿಡ್ಕೊಂಡು ನೀಟ್ನಲ್ಲಿ ಪಾಸ್ ಆಗುವಂಥ ವಿದ್ಯಾರ್ಥಿಗಳನ್ನ ಹಿಡ್ಕೊಂಡು ಆ ವಿದ್ಯಾರ್ಥಿಗಳ ಮೂಲಕ ಇಲ್ಲಿ ಪ್ರೈವೇಟ್ದಲ್ಲೂ ಅಪ್ಲಿಕೇಶನ್ ಹಾಕಲಿಕ್ಕೆ ಹಚ್ಚ ಕೊನೆಯವರೆಗೆ ಅವ್ರ ಹೆಸರು ಉಳಿಯೋಂಗೆ ನೋಡಿಕೊಂಡು ಹೋಗುವಂಥ ಒಂದು ದೊಡ್ಡ ಮಾಫಿಯಾ ಇಲ್ಲದೆ. ಇವೇನು ಕೋಚಿಂಗ್ ಸೆಂಟರ್ಸ್ ಅಂತೇವಲ್ಲ, ಇತ್ತೀಚೆಗೆ ಪಾಪ ಅವ್ರಿಗೂ ಅವ್ರದ್ದು ತಪ್ಪಲ್ಲ ಅದು. ನಾವು ಖಾಸಗೀಕರಣ ಮಾಡಿದ ತಕ್ಷಣ ಇವೆಲ್ಲ ಕೋಚಿಂಗ್ ಸೆಂಟರ್ ಹುಡ್ಕೊಂಡು ಕೋಚಿಂಗ್ ಸೆಂಟರ್ ಹುಟ್ಟಿದ ತಪ್ಪತ್ತನೇ ಹೇಳೋದಿಲ್ಲ, ಒಪ್ಪು ಅಂತ ಹೇಳೋದಿಲ್ಲ. ಯಾಕಂದರೆ ಇಲ್ಲ ಅವ್ಯವಹಾರ ನಡೆಯೋದು ಕಾರಣೀಭೂತ ಆಗಿತ್ತು. ಯಾಕಂದ್ರೆ ಅವ್ರು ಕೋಚಿಂಗ್ ಸೆಂಟರ್ಗೆಲ್ಲ ಬರುವಂಥ ಮಕ್ಕಳು ಹೆಚ್ಚು ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗದವರು. ಯಾಕಂದರೆ ಅಲ್ಲಿ ದುಡ್ಡು ಕೊಟ್ಟಾಗ ಕೋಚಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಅವ್ರಿಗೆ ಯಾವ ಹೆಸರು ಇಲ್ಲ ಕೋಚಿಂಗ್ ಕೊಡುವಂಥ ಸೆಂಟರ್ನಲ್ಲಿ ಇರುವಂಥ ದುಡಿತಿರುವಂಥ ಪ್ರತಿಭಾವಂತರಿಗೆ. ಹೇಗೆ ಅವರು ತಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅಲ್ಲೂ ಸಹಿತ ಏನಾಗಿಬಿಡುತ್ತಪ್ಪ ಅಂದರೆ ಇತ್ತೀಚೆಗೆ ರಿಸಲ್ಟ್ಸ್ ಓರಿಯೆಂಟೆಡ್ ಬರದೇ ಇದ್ದಾಗ ಕೆಲವೊಮ್ಮೆ ವಾಮ್ ಮಾರ್ಕ್ಗಳು ಹಿಡಿಯುವಂಥ ಪ್ರಯತ್ನಗಳು ಹಿಡಿದು ಎಲ್ಲ ಕ್ಷೇತ್ರದಲ್ಲ. ಅದರ ಶಿಕ್ಷಣ ಕ್ಷೇತ್ರದಂತೆ ಜೋರಾಗಿಬಿಡುತ್ತೆ. ವಾಮ್ ಮಾರ್ಕ್ ಹಿಡ್ಕೊಳ್ಳೋದು, ಕ್ವಶನ್ ಪೇಪರ್ ಮಾತ್ರ ಔಟ್ ಮಾಡಿಕೊಳ್ಳೋದು, ಅದ್ರ ಪ್ರಕಾರ ಮತ್ತು ಸ್ಕೋರ್ ಹೆಚ್ಚು ಹಚ್ಚೋದು, KPSC ಅವನು ಹಿಡ್ಕೊಂಡು ಈಗ UPSC ಶುರುವಾಗಿದೆ. ಈಗ ನಿಧಾನಕ್ಕೆ UPSC ಸದಿ ದಂಧೆ ನಡೀಲಿಕ್ಕೆ ಶುರುವಾಗಿಬಿಟ್ಟದ, ಕಾಳ ದಂಧೆ. ಇಲ್ಲೇ ಬ್ಲಾಕಿಂಗ್ ಮಾಡೋದು ಈ ಇತ್ತೀಚಿಗೆ ಡೆವಲಪ್ಮೆಂಟ್. ಅದು ಈ ನೀಟ ಅಂದ್ರೆ ಈ ಒಂದು ವೈದ್ಯಕೀಯ ಏನೋ ಕಲಿಬೇಕಾಗಿರ್ತದೆ 4-5 ವರ್ಷದ್ದು, ಅದು ಸೆಂಟ್ರಿಗೆ ಕೊಟ್ಟುಕೊಳ್ಳು. ಸೆಂಟ್ರದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಏನೋ ಮಾಡಿ ನಡೆತವೆ ಇಲ್ಲ ಅಂತಲ್ಲ, ಅದು ಇಲ್ಲೇ ಅಷ್ಟೇ ಅಲ್ಲ. ಹೀಗಾಗಿ ಅಲ್ಲಿ ಹೋದ ತಕ್ಷಣ